ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟೈಮ್ ಬಂದು 7:15 ಆಯಿತು. ಇನ್ನೂ ಡ್ಯೂಟಿಗೆ ರೆಡಿ ಆಗಿಲ್ಲ. ರೆಡಿ ಆಗಬೇಕು. ಊರಿಗೆ ಹೋಗಬೇಕಿತ್ತು ಆ್ಯಕ್ಚುಲಿ ಇವತ್ತು ಅಲ್ವನಿದು. ಯಾಕಂದರೆ ಏನಿವತ್ತು ಊರಿಗೆ ಹೋಗಬೇಕಾಗಿತ್ತು. ಮಟನ್ ಊಟ ಇತ್ತು ಊರಲ್ಲಿ, ಸೊ ಹೋಗೋಕ್ಕಾಯ್ತಲ್ಲ. ಅದಕ್ಕೆ ಇವತ್ತು ನಾನೇ ಸ್ಪೆಷಲ್ ಮಟನ್ ಮಾಡ್ತೀನಿ ಇವತ್ತು ಮನೆಯಲ್ಲಿ. ಹೋಮ್ ಮೇಡ್ ಮಟನ್ ಊಟ. ಇವತ್ತು ಮಟನ್ ರೆಡಿ ಮಾಡ್ತಾರೆ ಬೆಳಿಗ್ಗೆನೆ ನಮ್ಮ ಹಸ್ಬೆಂಡು. ಮತ್ತು ಬನ್ನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾಯಿರಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ನಮ್ಮ ಆಫ್ ಶರ್ಟ್ ಹೇಳ್ದಂಗೆ ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಮೊನ್ನೆ ತಾನೇ ಹೋಗಿದ್ದು ಬಂದಿದ್ದೀವಿ. ಮತ್ತು ಆ ಕಡೆ ಈ ಕಡೆಯಿಂದ ಯಾರು ತಿನ್ನಿಕ ನಿಂತಿರೋ, ಸೊ ಅದಕ್ಕೆ ಅಲ್ಲೋಗಿ ಏನು ಮಟನ್ ಊಟ ಇತ್ತು ಅದನ್ನು ಇಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾನು ಅದಕ್ಕೆ ಮಟನ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವಾಗ ಮದುವೆ ಆದೋಸ್ತಾರಲ್ವಾ, ಆ್ಯಕ್ಚುಲಿ ಮನೆಗೆ ಹೋಗ್ಬೇಕಾಗಿತ್ತು ಊಟಕ್ಕೆ. ಬಟ್ ನನಗೂ ಇಲ್ಲಿ ಕೆಲಸಗಳು ಇರೋದ್ರಿಂದ ಅವಳಿಗೂ ಡ್ಯೂಟಿ ರಜಾ ಕೊಡೋಲ್ಲ ಪದೇ. ಸೊ ಅದಕ್ಕೇ ಇವತ್ತು ಇಲ್ಲೇ ಮಟನ್ ಮಾಡ್ಕೊಳ್ಳಿ ಅಂತ ಅವ್ರ ಮನೆಯವರು ಅಂದರು. ಇವಳಿಗಂತೂ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಇವತ್ತು ಸ್ಪೆಷಲ್ ಮಟನ್ ನಾನೇ ಮಾಡ್ತೀನಿ. ಸೊ ಬನ್ನಿ, ಅದಕ್ಕೆ ಏನೇನು ಬೇಕು ಐಟಮ್ಗಳು ತಗೊಬರೋಣ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ವೀಡಿಯೋನ ಮಿಸ್ ಮಾಡಿದೆ, ಹೀಗೆ ಮನೆಯವ್ರಿಗೂ ನೋಡ್ತಾಯಿರಿ. ನಾನು ಯಾವಾಗಲೂ ಮಟನ್ ಅಂತ ಮಾಡಿದಾಗ ಮನೇಲಿ ಇಲ್ಲೇ ಮಟನ್ ತೊಗೊಂಡೋಗೋದು. ಇಲ್ಲಿ ಒಳ್ಳೊಳ್ಳೆ ಎಳೆ ಮರಿಗಳು ಕುಯ್ತಾರೆ ನಮ್ಮ ಮಂಡ್ಯದವರೇ. ಸಖತ್ತಾಗಿರುತ್ತೆ ಮಟನ್ ನೋಡಿ ಇವತ್ತು. ಸೊ ಮಟನ್ ಬಂತು. ನಾ ಕಿಚನ್ ಏನೋ ಕ್ಲೀನ್ ಮಾಡಿಲ್ಲ. ಸೊ ಈ ಮಟನ್ ತೊಳೆದಿಕ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ, ಇನ್ನೇನು ಟೈಮ್ ಆಯಿತು ಮೇಡಮ್ ಅವ್ರಿಗೆ. 10 ನಿಮಿಷ ಆಯಿತು 8 ಗಂಟೆಗೆ. ಅವಳನ್ನ ಕರ್ಕೊಂಡೋಗಿ ಡ್ಯೂಟಿ ಬಿಟ್ಬಿಟ್ಟು ಆಮೇಲೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡಲಿ ಮಿಂಚು, ಬೇಕಾಕ್ಬಿಡಲ್ಲ ಮಟನು. ಹುರಿದ್ಬಿಟ್ಟು ವಿಜಲ್ ಹೊಡಿಬೇಕು ಅಂದರೆ ವೆಯ್ಟ್ ಮಾಡಬೇಕು. ನೀನು ಬಿಟ್ಬಿಟ್ಟು ಬಂದೆ ಶುರು ಮಾಡ್ತೀನಿ ಬಾ. ಬನ್ನಿ, ಇವಾಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಮೇಡಮ್ ಅವ್ರ ಸ್ನಾನ ಆಗೋಯ್ತು, ಆಲ್ರೆಡಿ. ನೀನು ಓಡೋ, ನೀನು ಬಾ ಡ್ಯೂಟಿ. ನಾನು ಒಬ್ಬನೇ ಮಾಡ್ಕೊ ತಿಂತೀನಿ 1 kg ಮಟನ್ ಎಲ್ಲನೂ. ಇವಳು ಮಾಡೋಕ್ಕಂತೂ ಬರೋಲ್ಲ. ಸೊ ಈಗ ಸದ್ಯಕ್ಕೆ ನಾನೇ ಮಾಡ್ಕೊಡ್ಬೇಕು. ಸೀಸನ್ ಇದ್ದಾಗಂತೂ ನಾನು ಕಿಚನ್ ಸುದ್ದಿಗೆ ಹೋಗಲ್ಲ. ಯಾಕಂದರೆ ನನ್ನ ಕೆಲಸಗಳೇ ಜಾಸ್ತಿ ಆಗಿರ್ತವೆ. ಅವಾಗ ಇವಳು ಟಾರ್ಚರ್ ಕೊಟ್ಬಿಡ್ತೀನಿ. ಸೊ ಇವಾಗ ಅವಳು ನನಗೆ ಟಾರ್ಚರ್ ಕೊಡ್ತಾಳೆ. ಸ್ವಲ್ಪ ಇನ್ನೊಂದೇನಿಲ್ಲ, ಇನ್ನೊಂದು ವೀಕ್ ಅಷ್ಟೇ. ಅಲ್ಲಿವರೆಗೂ ಸ್ವಲ್ಪ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೋಬೇಕು. ಆಮೇಲೆ ಅವಳೇ ಮಾಡ್ಕೋತಾಳೆ, ಏನು ಟೆನ್ಷನ್ ಇರೋಲ್ಲ. ಸೊ ಇವಾಗ ಸದ್ಯಕ್ಕೆ ಮಟನ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾನೇ ಸ್ಪೆಷಲ್ ಇವತ್ತು ಮಾಡಿಕೊಡ್ತೀನಿ. ಹೆಂಗೈತೆ ಹೇಳೋ ರುಚಿ. ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ಇಲ್ಲ, ಇದು ಸೆಕೆಂಡ್ ಟೈಮ್. ನೀನು ಮದುವೆಗೆ ಮುಂಚೆನೇ ನಾನು ಒಬ್ಬನೇ ಇದ್ದಾಗ ನಾನು ಮಾಡ್ಕೊ ತಿಂದಿದ್ದೆ. ಸೊ ಎಲ್ರಿಗೂ ಬಾಯ್ ಹೇಳ್ಬಿಡು. ಸಂಜೆ ಸಿಗ್ತೀನಿ. ಅವಳು ಸಾಯಂಕಾಲ ಬರುವವರೆಗೂ ನಂದೇ ರಾಜ್ಬಾರಿ ಇವಾಗ. ಈಗ ಮಟನ್ಗೆ ಫಸ್ಟ್ ಸ್ಟೆಪ್ಪು ಆಯಿಲು ಹಾಕ್ಕೊಂಡು ಮಟನ್ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. 4 ವಿಷಲ್ ಹೊಡೆದ ಅಂದರೆ ಮಟನ್ ಎಲ್ಲ ಸ್ವಲ್ಪ ಸ್ಮೂತಾಗಿರ್ತದೆ. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಂಡು ಹಾಕ್ಬಿಟ್ರೆ ಮುಗೀತು. ಸೊ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನನಗೆ ಬಂದಂಗೆ ಮಾಡ್ತೀನಿ. ಸೊ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ಸೊ ನನಗೆ ಬಂದಂಗೆ ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಸೊ ಈಗ ಮಟನ್ ಉರಿಯೋಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸೊ ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಂಡಿದ್ದೀನಿ. ಇವಾಗ ಸೀದಾ ಇದಕ್ಕೆ ಮಟನ್ ಹಾಕೊಂಬೋಣ. ಮಟನ್ 1 kg ತಗೊಬಂದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಅರಶಿನ ಲೈಟಾಗಿ. ಈಗ ಮಟನ್ನು ಹುರಿದು ಬಿಟ್ಟಿದ್ದೀನಿ. ಅದು ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಸ್ವಲ್ಪ ಏನೇನು ಬೇಕೋ ಮಸಾಲೆ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಫಸ್ಟ್ ರೌಂಡು ಮಸಾಲೆ ಹಾಕ್ಬಿಟ್ಟು ವಿಸಲ್ ಹೊಡಿಸಿದೆ.
ಹಂಗೆ ಸೂಪು ಗಮ್ ಅಂತೈತೆ, ಮಟನ್ ಸೂಪು. ಸೊ ಮಟನ್ ಎಲ್ಲ ಬೆಂದೈತೆ. ಇವಾಗ ಇದಕ್ಕೆ ಖಾರ ಮಸಾಲೆ ಹಾಕ್ಬಿಟ್ರೆ ಸಾಂಬಾರು ಕಂಪ್ಲೀಟು. ಇವಾಗ ಒಂದು 3 ವಿಷಲ್ ಹೊಡೆಸ್ಬಿಟ್ಟ ಅಂದರೆ ತಟ್ಟೆಗೆ ಹಾಕೋ ಊಟ ಮಾಡ್ತಾ ಇರೋದೆ. ಸೊ ಫೈನಲಿ ನಾನು ರೆಡಿ, ಅಡುಗೆನೂ ರೆಡಿ. ಸೊ ಬನ್ನಿ ಇವಾಗ ಸಾಂಬಾರು ಟೇಸ್ಟ್ ಹೆಂಗೈತೆ ನೋಡೋಣ. ನಾನು ವಿಷಲ್ ಕೂಗಕ್ಕೆ ಬಿಟ್ಬಿಟ್ಟಿದ್ದೆ. ಅಬ್ಬಬ್ಬಬ್ಬಬ್ಬ ಚರ್ಬಿ ತೇಲ್ತಾ ಐತೆ, ಗಮ್ ಅಂತ ಅದೇ ಸಾಂಬಾರು. ಸೊ ಇದು ನಾನು ಮಾಡಿರೋ ಮಟನ್ ಸಾರು. ಸೊ ನಿಜವಾಗ್ಲೂ ಗಮ್ಮತ್ತೈತೆ, ಸುಮ್ಮನೆ ಹೇಳ್ತಲ್ಲ. ಹೋಗಿ ಮಿಂಚಿಗೆ ಊಟ ಕೊಟ್ಟು ಬರಬೇಕು. ಟೈಮ್ ಆಯಿತು 9:45. ಸೊ ಹೊಟ್ಟೆ ಹಸು ಅಂತ ಈಗ ಅವಳು ಫೋನ್ ಮಾಡ್ತಾಳೆ. ಅವ್ಳು ಮಾಡೋಕ್ಕೆ ಮುಂಚೆ ನಾನೇ ತಗೊಂಡೋಗ್ಬಿಡ್ತೀನಿ. ಸೊ ಈಗ ಹೋಗಿ ಮಿಂಚು ಊಟ ಕೊಟ್ಬಿಟ್ಟು ಬಂದೆ. ಅವಳದೇನೋ ಆಯಿತು. ಸೊ ಈಗ ನಮ್ಮ ಕಡೆಯಿಂದ ನಮ್ಮದು ಊಟ ಸ್ಟಾರ್ಟು. ಸೊ ಮುದ್ದೆ ಮಾಡಿಲ್ಲ. ಇವಾಗ ಬೆಳಗ್ಗೆನೇ ಮುದ್ದೆ ತಿಂದರೆ ನಿದ್ದೆ ಬಂದ್ಬಿಡ್ತದೆ. ಸೊ ಅದಕ್ಕೆ ಬರೀ ರೈಸು ಮಟನು, ರಾತ್ರಿಗೆ ಮುದ್ದೆ ಮಾಡ್ಕೊ ಊಟ ಮಾಡೋದು. ಸೊ ಇವಾಗ ಊಟ ಮಾಡ್ಕೊಂಡು ಆಲ್ಬಮ್ ಕೆಲಸ ಇದೆ, ಗಾಡಿ ಬೇರೆ ಗ್ಯಾರೇಜಿಗೆ ಬಿಡಬೇಕು. ನೋಡೋಣ ಯಾವ ಕೆಲಸ ಆಗುತ್ತೆ ಆ ಕೆಲಸ ಮುಗಿಸ್ಕೊತೀನಿ. ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆದಮೇಲೆ ಗಾಡಿ ರಿಪೇರಿಗೆ ಬಿಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಗಾಡಿಗಳು ರೆಡಿ ಮಾಡಿಸ್ಕೊಂಡು ಇವತ್ತು ಆಲ್ಬಮ್ ವರ್ಕ್ ಐತೆ. ಆಲ್ಬಮ್ ಪ್ರಿಂಟು ಕೊಟ್ಟಿದ್ದೀನಿ, ಆಲ್ಬಮ್ ಇಸ್ಕೊರ್ಬೇಕು. ಸೊ ಈಗ ತಟ್ಟೆ ಊಟನ ಮುಂಚೆ ಮಡಿಕೊಂಡು ಜಾಸ್ತಿ ಹೊತ್ತು ಮಾತಾಡೋದು ತಪ್ಪಾಯ್ತದೆ. ಸೊ ಫಸ್ಟ್ ಊಟ ಮುಗಿಸ್ಕೊತೀನಿ. ಸೊ ಊಟ ಆಯಿತು, ಸೂಪರ್ ಸಾಂಬಾರು, ಬೊಂಬಾಟ್ ಭೋಜನ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ವರ್ಕ್ ಮಾಡಬೇಕು. ಸಿಸ್ಟಮ್ ಇವಾಗ ಆನ್ ಮಾಡ್ತಾಯಿದ್ದೀನಿ. ಒಂದು ಬರ್ತಡೇ ಆಲ್ಬಮ್ ಇದೆ, ಅದು ಮುಗಿಸ್ಬೇಕು. ಸೊ ಗ್ಯಾರೇಜ್ಗೆ ನೋಡೋಣ, ಆದರೆ ನಾಳೆ ಬಿಡ್ತೀನಿ. ಸೊ ಫಸ್ಟು ಪ್ರೊಫೆಷನ್ ಕೆಲಸ ಮುಗಿಸೋಣ, ಪಟ ಅಂತ ಮುಗಿಸ್ಕೋಬೇಕು. ನಾಳೆ ಬೇಕಾದ್ರೆ ಗಾಡಿ ರೆಡಿ ಮಾಡಿಸ್ಕೋಬೋದು, ನಾಳೆನೂ ಫ್ರೀ ಇರ್ತೀನಲ್ಲ. ಸೊ ಬನ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಸಿಸ್ಟಮ್ ಮುಂದೆ ಕೂತ್ಕೊಂಡೆ ವರ್ಕ್ ಮಾಡೋಣ ಅಂತ ಸುಮಂತ ಫೋನ್ ಮಾಡ್ದೆ. ಸ್ವಲ್ಪ ಕೆಲಸ ಆಯ್ತಲ್ವ ಬ್ಯಾಂಕ್ ಹತ್ರ ಅಂತ. ಸೊ ಇವಾಗ ರೆಡಿಯಾಗಿ ಬ್ಯಾಂಕ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಏನು ಕೆಲಸ ಅದು ಎಷ್ಟೊತ್ತಾಗುತ್ತೆ ಏನು ಅಂತ. ಸೊ ಮುಗಿಸ್ಕೊಬಂದು ಸಿಸ್ಟಮ್ ಮುಂದೆ ಮತ್ತೆ ಕೂತ್ಕೋಬೇಕು ವರ್ಕ್ಗೆ. ಸೊ ಈಗ ಲೇಟ್ ಆಗಿಬಿಟ್ಟೈತೆ, ಬೇಗ ಬಾ ಅಂತವನೆ. ಸೊ ಹೋಗಿದ್ದು ಬಂದುಬಿಡ್ತೀನಿ. ಸ್ಮಾಲ್ ಬ್ರೇಕ್. ಸೊ ಇದೇ ನಾನು ಬಂದಿರೋ ಬ್ಯಾಂಕು. ಇದನ್ನು ನಾನು ಸ್ಕೂಲು ಅಂತ ಕರಿತೀನಿ. ಇಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ದೀನಿ. ಅದಕ್ಕೆ ಫೀಸ್ ಕಟ್ಟಬೇಕು ಅಂದರು ಬ್ಯಾಂಕಲ್ಲಿ. ಅದಕ್ಕೆ ಫೀಸ್ ಕಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸಾಗರ, ನಮ್ಮ ಮಕ್ಳಿಗೆ ಯಾವಾಗಲ ಬೇಸಿಗೆ ರಜೆ ಯಾವಾಗ ಕಳಿಸ್ಬಿಟ್ರಿ? ಇವಾಗಲೇ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸ್ಕೂಲ್ ಸವಾಸನೆ ಬೇಡ, ಅವ್ರು ಅನ್ಎಜುಕೇಟೆಡ್ ಆಗಿದ್ರು ಸರಿ. ಹೌದಾ? ನಿಮ್ಮ ಸ್ಕೂಲ್ ಸವಾಸನೆ ಬೇಡ ಅಂತ ನಾನು ನಮ್ಮ ಮೈಕ್ಳು ಅನ್ಎಜುಕೇಟೆಡ್ ಆಗಿ ಇದ್ಬಿಡ್ಲಿ, ಓದ್ಸೋದೇ ಬೇಡ ಅಂತ ಎಜುಕೇಟೆಡ್ ಮಾಡಿ ಮರಿ ಮೊಮ್ಮಗಳೆಲ್ಲ ಮಾಡಿ ಕಳಿಸಿದೀವಿ. ಇಲ್ಲಿ ಬಂದವರೆಲ್ಲ ಡಬಲ್ ಮಾಡ್ಕೊಂಡು ಹೋಗಿದ್ದಾರೆ. ಹೋದ್ರೆ ಬರೀ ಕೈಲಿ ಹೋಗ್ದೇರ ಸಾಕು. ಬರೀ ಕೈಲಿ ಹೋಗಲ್ಲ, ಯಾರು ಬರೀ ಕೈಲಿ ಬಿಡಲ್ಲ. ಬರೀ ಕೈ ಬಿಟ್ಟು ಅಭ್ಯಾಸನೇ ಇಲ್ಲ. ಏನೋ ಒಂದು ಕೊಟ್ಟು ಕಳಿಸ್ತೀವಿ, ಈ ಟಿಫನ್ ಬಾಕ್ಸು. ಇದಕ್ಕೇನು ಆಫರ್ ಇಲ್ವಾ? ಕೊಡ್ರ ಒಂದು ಬಾಕ್ಸ್, ಒಂದು ಫ್ಯಾನ್ ಗೀನ್ ಕೊಡ್ರಲ್ಲ? ಹಾಂ ಕೊಡ್ರ ಫ್ಯಾನ್ ಅವನಿಗೆ. ಒಂದು ಫ್ಯಾನ್ ಏನಾದರೂ ಕೊಡ್ಬೇಕು ಇಲ್ವೇನೆ? ಯಾವುದುವೆ ಒಂದು ಫ್ಯಾನ್ ಇದ್ರೆ ಕೊಡ್ರಿ, ತಗೋತೀನಿ. ಎಷ್ಟಕ್ಕೆ? ಏನು ಎಷ್ಟಕ್ಕೆ? ಲಾಸ್ಟ್ ಟೈಮ್ ತಗೊಂಡಿಲ್ವ 2 ಫ್ಯಾನು? ಏನ ಈಗ ಬಂದಿದ್ದ ಕೆಲಸ ಮುಗೀತು. ಬೆಳಿಗ್ಗೆ ಬಂದವನು 2:45 ಆಯಿತು. ಹೊಟ್ಟೆ ಮೇಲೆ ಹಸಿತೈತೆ. ಫಸ್ಟ್ ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಇವತ್ತು ಬ್ಯಾಂಕ್ ಕೆಲಸ ಮುಗಿಸಿ ಗಾಡಿಗೆ ಮಿರರ್ ಹಾಕ್ಸ್ಬೇಕಾಗಿತ್ತು. ಮಿರರ್ ಹಾಕ್ಸ್ಬಿಟ್ಟೆ. ಟೈಮು 8 ಗಂಟೆ ಆಗೋಯ್ತು. ಸೊ ಇವಾಗ ಅವಳು ಡ್ಯೂಟಿಯಿಂದ ಕರ್ಕೊಬರೋ ಟೈಮು. ಅವಳು ಫೋನ್ ಮಾಡೋಷ್ಟು ನಾನೇ ಹೋಗಿ ಬಂದ್ಬಿಡ್ತೀನಿ. ನಾನು ಫೋನ್ ಮಾಡಿದ್ಮೇಲೆ ಇನ್ನೂ ಬರಲಿಲ್ಲ ಅಂದ್ಬಿಡ್ತಾಳೆ. ಅಷ್ಟು ಉದ್ದ ನಡ್ಕೊಬಂದು ಇನ್ನೂ ಬರಲಿಲ್ವಲ್ಲ ಅಂತಾಳೆ. ಸೊ ಬನ್ನಿ ಇವಾಗ ಅವಳನ್ನ ಕರ್ಕೊಂಬೋಣ. ಸೊ ನಾನು ಅವಾಗಿಂದ 3 ವೀಡಿಯೋ ಎಡಿಟ್ ಮಾಡಿದೆ. ಎಲ್ಲ ಪೆಂಡಿಂಗ್ ಇತ್ತು ವರ್ಕು. ಸೊ 3 ವೀಡಿಯೋ ಎಡಿಟ್ ಮಾಡ್ಕೊಂಡೆ. ಮತ್ತು ನಾಳೆಯಿಂದ ಆಲ್ಬಮ್ ಡಿಸೈನಿಂಗು ಕೆಲಸಗಳಿದೆ. ಸೊ ಆ ಗ್ಯಾಪಲ್ಲಿ ಅದನ್ನು ಮುಗಿಸ್ಬೇಕು. ಮತ್ತು ವೀಡಿಯೋಗೆ ಅಂತಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ಗಾಡಿ ಗ್ಯಾರೇಜ್ ಬಿಡೋಣ ಅಂದ್ಕೊಂಡೆ. ಅಲ್ಲಿಗೆ ಬಿಟ್ಟರೆ ಅವರು ನಾಳೆ ಬನ್ನಿ ಅಂತ ಹೇಳ್ತಾರೆ.
ಅದಕ್ಕೆ ನಾನೇ ಮಿರರ್ ತಂದು ನಾನೇ ಮಿರರ್ ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಫುಲ್ಲು ಕತ್ಲೆ ಕೋಣೆ ನಮ್ಮ ವಟಾರ, ಯಾರೂ ಲೈಟ್ ಹಾಕಿಲ್ಲ. ಸೊ ಇದು ನನ್ನ ಗಾಡಿಗೆ ನಾನೇ ಮಿರರ್ ಹಾಕ್ಕೊಂಡೆ. ಸ್ಪ್ಯಾನರೆಲ್ಲ ನನ್ನ ಹತ್ರನೇ ಇತ್ತು. ಸುಮ್ಮನೆ ಗ್ಯಾರೇಜ್ ಹೋಗ್ಬಿಟ್ರೆ ಅವ್ರು ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ನಮ್ಮ ಕೆಲಸ ಮಾಡಲ್ಲ. ಸೊ ಸಣ್ಣ ಪುಟ್ಟ ಕೆಲಸ ನಾವೇ ಮಾಡ್ಕೋಬೇಕು. ಸೊ ಗಾಡಿಗೆ ಮಿರರ್ ಹಾಕಿದ್ಮೇಲೆ ಒಂಥರ ಔಟ್ಲುಕ್ಕೇ ಚೇಂಜ್ ಆಗೋಯ್ತು ನಮ್ಮ ಗಾಡಿದು. ಮಿರರ್ ಇಲ್ಲದೇ ಆದಾಗ ಖಾಲಿ ಖಾಲಿ ಕಾಣಿಸೋದು, ಬಟ್ ಇವಾಗಲೇ ಒಂಥರ ಔಟ್ಲುಕ್ ಚೇಂಜ್ ಆಯಿತು. ಸೊ ಮಿರರ್ ಇಲ್ಲದೇ ಇರೋದಕ್ಕೇ ಟ್ರಾಫಿಕ್ಕು 3 ಫೋಟೋ ತೆಗೆದು 1,500 ಬಿಲ್ ಆಗೈತೆ. ವಿತೌಟ್ ಮಿರರು ಅಂತ 3 ಫೋಟೋ 3 ಸಿಗ್ನಲಲ್ಲಿ ಫೋಟೋ ತೆಗೆದು 1,500 ಬಿಲ್ ಹಾಕೋರೆ. ಮಿರರ್ ರೇಟು ಬರೀ 300 ರೂಪಾಯಿ. 300 ರೂಪಾಯಿಗೆ ಇವಾಗ 1,500 ಬಿಲ್ ಕಟ್ಟೋ ಥರ ಆಗೈತೆ ನನ್ನ ಕತೆ. ಸೊ ಯಾವಾಗಲೂ ಬಂದಿರಲ್ಲ, ಇವಾಗ ಲಾಸ್ಟ್ ವೀಕಿಂದ ತೋರಿಸ್ತಾ ಇರೋದು ಬಿಲ್ಲು. ಲಾಸ್ಟ್ ವೀಕಲ್ಲೇ 3 ಟೈಮ್ಸ್ ಫೋಟೋ ತೆಗೆದಾಕೋರೆ. ಸೊ ಅದಕ್ಕೆ ನೆಕ್ಸ್ಟ್ ಇವತ್ತೆಲ್ಲಾದರೂ ಗಾಡಿ ತೆಗೆದಿದ್ರೆ ಮತ್ತೆ ಫೋಟೋ ಗಿಟ ಹೊಡೆದು ಹಾಕ್ತಾರೆ ಅಂದ್ಬಿಟ್ಟು ಇವತ್ತು ನಾನೇ ತಗೊಬಂದು ಜೋಡಿಸ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಹಲೋ 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 ಫೋನ್ ಮಾಡಿದ್ದೀನಿ. ಒಳಗಡೆ ಎಲ್ಲೋ ರೂಮಲ್ಲಿ ಇರ್ತಾಳೆ, ನೆಟ್ವರ್ಕ್ ಸಿಕ್ಕಲ್ಲ. ಹಲೋ 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 ಅಂದರೂ ಕೇಳಿಸೋದೇ ಇಲ್ಲ. 8 ಗಂಟೆ 2 ನಿಮಿಷ ಆಯಿತು. ಇವತ್ತು ನಾನೇ ಫಸ್ಟ್ ಬಂದು ನಿಂತಿದ್ದೀನಿ. ನೆನ್ನೆ ಅವಳೇ ಬೇಗ ಬಂದು ಮುಂದೆ ನಡ್ಕೊಬೋತಾ ಇಲ್ಲೋ. ಫೋನ್ ಮಾಡಿದ್ರೆ ಸರಿಯಾಗಿ ಕನೆಕ್ಟ್ ಆಗ್ತಾಯಿಲ್ಲ. ನೋಡಿ 7:55ಕ್ಕೆ ಹಾಸ್ಪಿಟ್ಲ್ ಹತ್ರ ಹೋದೆ. 8:45ಗೆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಿರೋದು ಇವಳು. ಇದೇ ಕೆಲಸ ನಾನೇನಾದ್ರು ಲೇಟಾಗಿ ಬಂದ್ಬಿಟ್ಟಿದ್ರೆ ಅಯ್ಯೋ ರಂಪಾಟ ಮಾಡ್ಬಿಡೋಳು ಇಲ್ಲೆಲ್ಲ. ನೋಡಿ ತೀಟೆ ಕೆಲಸ ಮಾಡ್ತಾವಳೆ. ನೋಡಿ ಇವಳು ಮಾಡಿರೋ ಕೆಲಸ ಸಾಂಬಾರು ಬಿಸಿ ಮಾಡು ಅಂತ ಹೇಳಿದೆ. ಇಲ್ಲಿ ಉರಿ ಇಷ್ಟೊಂದು ಕೊಟ್ಬಿಟ್ಟು ಹೋಗಿ ಫೋನಲ್ಲಿ ಮಾತಾಡ್ಕೊಂಡು ನಿಂತವಳೆ. ಆಯ್ತಾ ನಿಮ್ಮ ಅವನ ಜೊತೆ ಮಾತಾಡಿ? ಸಾಂಬಾರ ಬಿಸಿಗಿಡು ಅಂತಂದ್ರೆ ನೀನು ಫುಲ್ ಉರಿ ಕೊಟ್ಬಿಟ್ಟು ಈಚೋಗಿ ನಿಂತಿದ್ಯಲ್ಲ. ಈಗ ನಾನು ನೋಡ್ದಾಗಿರ ಸುಂಡೋಗಿದ್ರೆ ಏನು ಮಾಡ್ತಿದ್ದೆ? ಬರೀ ಮೂಳೆ ಚಿತ್ಕ ಮನಿಕಬೇಕಾಗ್ಬೋದು. ಸಾಕು, ಬೆಳಗ್ಗೆಯಿಂದ ತಿಂದಿದ್ದೆ ಬಿಡು. ಹೌದಾ? ಬಂದಿರೋದೇ ಫಸ್ಟ್ ಆಫ್ ಆಲ್ ಲೇಟ್ ಇವಳು. ಅದರಲ್ಲೂ ಬರೀ ತರಲೆ ಉತ್ತರಗಳು ಎತ್ಕೊಂಡ್ಬಂದು ಮಾಡ್ಬೇಕು ಎಲ್ಲ ನೋಡ್ಬಿಟ್ಟು ಮನಿಕ. ಡೈಲಿ ನಾವು ಒಂದೇ ತರ ಬರಕ್ಕಾಗತ್ತಾ? ಹಂಗನ್ಬಿಟ್ಟು ಮುಕ್ಕಾಲ ಅವ್ರು ಲೇಟಾಗಿ ಬರ್ತಾರ. ಡ್ಯೂಟಿ ಇರುತ್ತೆ, ಒಂದೊಂದಿನ ಲೇಟ್ ಆಗುತ್ತೆ, ಒಂದೊಂದಿನ ಬೇಗ ಬರ್ತೀವಿ. ಬೇಗ ಬಂದಾಗ ಯಾಕೆ ಬೇಗ ಬಂದೆ ಅಂತ ಕೇಳಲ್ಲ, ಲೇಟಾಗಿ ಬಂದಾಗ ಯಾಕೆ ಲೇಟಾಗಿ ಬಂದೆ ಅಂತ. ಬೇಗ ಬಂದಾಗ ಅಪ್ಪ ಬಂದಲ್ಲ ಪರವಾಗಿಲ್ಲ, ಇವತ್ತಾರು ಬೇಗ ಅಂತ ಹೇಳ್ಬೋದು. ಲೇಟಾಗಿ ಬಂದರೆ ಟೆನ್ಷನ್ ಆಯ್ತದೆ. ಅಲ್ಲಿ ಮುಕ್ಕಾಲು ಅವರ್ ವೆಯ್ಟ್ ಮಾಡಿರೋದು ನಾನು ರೋಡಲ್ಲಿ. ಓ ಏನೂ ಆಗಲ್ಲ ಬಿಡು. ಹೌದಾ? ಯಾರಿಗೋಸ್ಕರ ವೆಯ್ಟ್ ಮಾಡಿ? ಇದೇ ಕೆಲಸ ನಾನು ಮಾಡಿದ್ರೆ ಇದೇ ಕೆಲಸ ನಾನು ಮಾಡಿದ್ರೆ ಏನಿಲ್ಲ. ಹೌದಾ? ಹಂಗಾರೆ ಮಾಡ್ತೀನಿ ತಡಿ. ನೀನು ಮಾಡಿದ್ರೆ ನಾನು ಇನ್ನೊಂದು ಮುಖ ನೋಡ್ತಾ ಇದ್ದೆ ಅಷ್ಟೇ. ಹೌದಾ? ಈಗ ನಾಳೆಗೆ ಬರುದೇ ಇಲ್ಲ, ನಡ್ಕಬಾ ನೀನು ಹಂಗಾರೆ. ಥ್ಯಾಂಕ್ ಯು ಸೋ ಮಚ್. ಹೌದಾ? ಇಟ್ಕೊಂಬಂದಿಕ್ಕು ಸುಮ್ಮನಿರ. ಇದ್ಯಾಕೆ ಅಯ್ಯೋ ಇದೇನು ಇವೆಂಟ್ ಹಿಂಗಾಡ್ತದೆ? ಹೇಗೆ ವೈದ ಹಿಂಗಾಡ್ತದೆ? ವೈದ ಸರಿಲ್ಲ ಇದು. ವೈದನೇ ಸರಿಲ್ಲ. ಅಯ್ಯೋ ದೇವ್ರೆ, ಮದುವೆ ಆಗೈತೆ, ಬುದ್ಧಿ ಇಲ್ಲ. ಆಗ್ತದೆ ಹೋಗಿ ಲೈ ಸಾಂಬಾರ್ ಎತ್ಕೊಂಬ ಹೋಗಿ.